ಟೀಮ್ ಸ್ಪಿರಿಟ್ ಮತ್ತು ನ್ಯಾಷನಲ್ ಸ್ಪಿರಿಟ್ನ ಎರಡನ್ನೂ ತೋರಿಸ್ತಾ ಸನ್ಫ್ಲವರಾ ಕಾಲಿಫ್ಲವರ್ ಸನ್ಫ್ಲವರ್ ಅದು ಬಾಡಿ ಒಳಗೆ ಅಕ್ಸೆಪ್ಟೇ ಆಗಲ್ಲ ಮೊಟ್ಟೆ ತರಕಾರಿಗಳು ಹಣ್ಣುಗಳು ಅಲ್ಲ ಮನೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾದಮೇಲೆ ಯೂಟ್ಯೂಬ್ ವಿಡಿಯೋನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ 6 ಮಂತ್ಸ್ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿ. ಈ ನನ್ನ ಜರ್ನಿಗೆ ಬಹುಮುಖ್ಯವಾದದ್ದು ನಿಮ್ಮ ಸಪೋರ್ಟು. ಆಲ್ಮೋಸ್ಟ್ ಎಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ, ನಿನ್ನೆ ನೈಟ್ ಶಿಫ್ಟ್ ಇತ್ತು ಮುಗಿಸ್ಕೊಂಡು ಇವತ್ತು ರಜಾ ಇದೆ. ಆಲ್ಮೋಸ್ಟ್ ನಾನು ಗಾಡಿ ತೊಗೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. 6:20 ಆಗಿದೆ, ಇನ್ನೂ ನಮ್ಮ ಫ್ರೆಂಡ್ ಬಂದಿಲ್ಲ. ಈಗ ಬರ್ತಾಯಿದ್ದಾನೆ. ಕ್ಯಾಬ್ಗಳು ಹೊರಡೋ ಟೈಮ್ 6:20ಗೆ, ಈಗ ಬರ್ತಾಯಿದ್ದಾನೆ. ಸ್ವಲ್ಪ ವರ್ಕ್ ಇದೆ. ಏನಪ್ಪ ಅಂತಂದರೆ ಮಾರ್ಕೆಟ್ಗೆ ಹೋಗಿ RMC ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ತರಕಾರಿಗಳು ತೊಗೊಳ್ಬೇಕು. ಊರಲ್ಲಿ ಒಂದು ಚಿಕ್ಕದಾಗಿ ಅಂಗಡಿ ಹಾಕಿದ್ದೀವಿ. ಅಲ್ಲಿ ಹಿಂದಿಯವರು ಬರ್ತಾ ಇರ್ತಾರೆ. ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಮ್ಮ ಕಡೆ ಎಲ್ಲ ಗೊತ್ತು. ಆಲ್ಮೋಸ್ಟು KBD ರನ್ ಆಗ್ತಿದೆ, KBD ಅಕ್ವೈರ್ ಆಗ್ತಿದೆ. ಅಲ್ಲಿ ಕೆಲವೊಂದು ಕಂಪ್ನಿಗಳು ಸ್ಟಾರ್ಟ್ ಆಗಿದೆ. ಅಲ್ಲಿ ಹಿಂದಿಯವರು ಬಂದಿದ್ದಾರೆ. ಅವ್ರಿಗೆಲ್ಲ ಸ್ವಲ್ಪ ತರಕಾರಿಗಳು ಬಂದು ತೊಗೊಂಡೋಗ್ತಾರೆ. ಅದಕ್ಕೋಸ್ಕರ ಕೆಲವೊಂದು ತರಕಾರಿಗಳು ಮಾತ್ರ ತೊಗೊಂಡು ನಾವು ಹೊರಟ್ವಿ. ಹೋಗ್ತಾ ಅಲ್ಲಿ ನೋಡಿದ್ರೆ ಪೊಲೀಸ್ ಮೇಡಮ್ಮು ಅಡ್ಡ ಹಾಕ್ತಾವ್ರೆ. ನಾನೇನಪ್ಪ ಬೆಳಗ್ಗೆ ಅಂತ ನೋಡಿದ್ರೆ ಇಲ್ಲ, ಪಾಪ ಅವ್ರು ಯಾರು ನನ್ನಿಂದ ಬರೋರಿಗೆ ಸಿಂಗಲ್ ಬರ್ತಾ ಇದ್ದಾರಲ್ಲ, ಅವ್ರಿಗೆ ಡ್ರಾಪ್ ಏನೋ ಕೇಳ್ತಾ ಇದ್ದಾರೆ. ನಾವು ಸ್ವಲ್ಪ ಗಾಬರಿ ಆಗೋದ್ವಿ. ಏನಪ್ಪ ಇದು ಇಂಡಿಪೆಂಡೆನ್ಸ್ ಡೇ ದಿನ ಬಿಡೋಲ್ಲ, ಅಡ್ಡ ಹಾಕ್ತಾವ್ರೆ ಅಂತ. ಅಲ್ಲ, ಏನಪ್ಪ ಇದು ಇಷ್ಟೊಂದು ಜನ ಇದ್ದಾರೆ ಹೂವು ತಗೊಳೋದಕ್ಕೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಸೆಲೆಬ್ರೇಷನ್ ಮಾಡೋದಕ್ಕೆ ಹೂವು ತಗೊಂಡು ಹೋಗ್ತಾ ಇದ್ದಾರೆ. ಮೊದಲು ನಿಮಗೆಲ್ಲ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. 80ನೇ ಸ್ವಾತಂತ್ರ್ಯ ದಿನನ ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ಈ 80ನೇ ಸ್ವಾತಂತ್ರ್ಯನ ನಾವು ಆಚರಿಸೋದಕ್ಕೆ ಮುಖ್ಯ ಕಾರಣ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸು, ಭಗತ್ ಸಿಂಗು ಮತ್ತು ಸಂಗೊಳ್ಳಿ ರಾಯಣ್ಣ, ಇನ್ನೂ ಮುಂತಾದ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ. ಅವರೆಲ್ಲ ಒಂದು ಎಫರ್ಟ್ ಹಾಕಿ ನಮಗೆ ಸ್ವಾತಂತ್ರ್ಯ ಕೊಟ್ಟಿರೋದಕ್ಕೆ ಇವತ್ತು 80ನೇ ಸ್ವಾತಂತ್ರ್ಯ ದಿನ ಆಚರಿಸ್ತಾ ಇದ್ದೀವಿ. ಸ್ವಾತಂತ್ರ್ಯ ಬಂದು 80 ವರ್ಷ ಆದ್ರೂ ಹೆಣ್ಮಕ್ಳ ಮೇಲೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತಹ ದೌರ್ಜನ್ಯ ನೋಡ್ತಾ ಇದ್ದಾರೆ. ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ನೋ ಥರ ಫೀಲಿಂಗ್ ಆಗ್ತಾಯಿದೆ. ಆದರೂ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇವತ್ತಿನ ದಿನನ ಮುಡುಪಾಗಿಟ್ಟು ಅವ್ರನ್ನ ಸ್ಮರಿಸುತ್ತಾ ಈ ದಿನನ ಆಚರಿಸ್ಬೇಕು. ನಾನೆಲ್ಲ ತರಕಾರಿ ಎಲ್ಲ ತೊಗೊಂಡು ಮನೆ ಕಡೆ ಬಂದರೆ, ಅಂದರೆ ಅಂಗಡಿ ಕಡೆ ಬಂದರೆ ಈ ಮೇಡಮ್ಮು ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದೆಯಾ ಅಕ್ಕ? ಇನ್ನೂ ಎದ್ಬಿಟ್ಟು ಅವಾಗ ಫೋನ್ ಇಟ್ಕೊಂಬತ್ತಾ ಇದೆಯಾ? ಮರ ಅವಾಗ ಎದ್ದು ಬಂದಿದ್ದಿಲ್ಲ ಅಂಗಡಿ ಹತ್ರಗ? ಏನು ಎಣ್ಣೆಯಿಂದ ಅದು ಇದು ಐಟಮ್ ಏನಮ್ಮ? 8 ಮೊಟ್ಟೆಗೆ 8 64 ರೂಪಾಯಿ. ಹಾಂ, ಟೀ 5 ರೂಪಾಯಿದ 10 ರೂಪಾಯಿದ? ಹಾಂ, 69. ಇನ್ನು 31. ಚಾರ್ಜ್ ಆಗ್ತಾಯಿದ್ದೇನಾ ಮೌರ್ಯ? ನೋಡಿ, ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಮಾಡ್ಕೊಟ್ಟಿದ್ದೀನಿ ನಿಮಗೋಸ್ಕರ. ಹಾಂ, ವಿನೋದ ಟೀ ಕುಡಿ ಬರ. ಬಾ. ಬಿಡ್ರಿ. ಹೆಂಗೆ ಇದೆಯಮ್ಮ? ಇವಳೆ ಕಳ್ಳಿ ಹಿಡ್ಕೊಡ್ರ. ಮೌರ್ಯ ಹಾಯ್ ಅಂತನ. ಮೌರ್ಯ ಹಾಯ್ ಮಾಡು. ಮರ ಏನಿದೆಯೋ. ಮನೇಲಿ ಮಾಡಿರೋ ಟೀ ಬಿಟ್ಟು ಅಂಗಡಿಯಾಗ ಬಂದು ಕುಡಿತಾವಳೆ 5 ರೂಪಾಯಿ ಲಾಸ್ ಮಾಡೋಕೆ. ಅದೆಲ್ಲ ಹೋಗಲಿ, ಬರೋ ಟೆಕ್ನಿಕ್ಗಳನ್ನೆಲ್ಲ ಹೇಳ್ಕೊಡ್ತಾವಳೆ ಇಲ್ಲಿ. 5 ರೂಪಾಯಿ ಇದು, 10 ರೂಪಾಯಿ ಇದು, ಅದೆಲ್ಲ ನಡೀತಾ ಇರೋ ಒಂದು ಸ್ಕ್ಯಾಮು ಎಲ್ಲರಿಗೂ ಗೊತ್ತು. ಅದನ್ನೆಲ್ಲ ಹೇಳ್ಬಾರ್ದಮ್ಮ ಅಂದ್ಬಿಟ್ಟು ಸ್ವಲ್ಪ ಬುದ್ಧಿ ಹೇಳ್ಬಿಟ್ಟು, ನಿದ್ದೆ ಬೇರೆ ಇರಲಿಲ್ಲಲ್ಲ ರಾತ್ರಿ, ಅದಕ್ಕೆ ನಿದ್ದೆ ಮಾಡೋಣ ಅಂತ ಮನೆ ಕಡೆ ಬಂದು ಈ ನನ್ನ ಮಗನ ಸ್ವಲ್ಪ ಗೋಳೈಕೋಣ ಅಂತ ನೋಡಿದ್ರೆ ಸ್ಕೂಲ್ಗೆ ಹೋಗಮ್ಮನೆ ಇವತ್ತು ಬೂಂದಿ ಇಲ್ಲ ಲಡ್ಡು ಏನನ್ನು ಕೊಡ್ತಾರೆ, ಬಾದುಷಾ ಏನನ. ನೀನು ಓದ್ತೀಯಮ್ಮ ಗೊಂಬೆ? ಯೂನಿಫಾರ್ಮ್ ಎಲ್ಲ ಕೊಟ್ಟವರಲ್ಲ ನಕುಲ್ ನಾರಾಯಣ್. ನೋಡಪ್ಪ, ಅಂಗನವಾಡಿಗೆಲ್ಲ ಇವಾಗ ಯೂನಿಫಾರ್ಮ್ ಕೊಡ್ತಾವ್ರೆ ಅಂದರೆ ಗ್ರೇಟು. ನಿಮ್ಮ ಮೇಡಮ್ ಹಾಂ, ನೋಡು ನಿಮ್ಮ ಮೇಡಮ್ ಎಲ್ಲರ ಅವ್ರಿವ್ರು ಯಾರಪ್ಪ ಇಲ್ಲಿ ನೋಡಿಲ್ಲ ಯೂನಿಫಾರ್ಮ್ ಕೊಟ್ಟವ್ರೆ. ಯಾಕೆ ಬರಲಿ ಒಬ್ಬ ಅಡಿಕೆ ನೋಡ, ಒಳ್ಳೆ ಪ್ರೈವೇಟ್ ಸ್ಕೂಲಾಗ ಕೊಟ್ಟವ್ರೆ. ಯೂನಿಫಾರ್ಮ್ ಹಾಕೊಂಡು ಹೋಗ್ಬಿಟ್ಟು ಫ್ಲಾಗ್ ಹಾರಿಸ್ಬಿಟ್ಟು ಹೋಗು. ಅದೇ ಜನಗಣ ಹೇಳ್ದಲ್ಲ ಅವತ್ತು, ಹಂಗೆ. ಗೊಂಬೆ ನೀನು ಹೋಗಮ್ಮ, ಇಂದ ಗೊಂಬೆ ನಿಂಕ ಗೊಂಬೆ ಇಂದ. ಹಂಗೆ ಬೇಡಂತ, ಅಣ್ಣಂಗೆ ಬೇಡಂತ ಇಂದ ಇದೆಯೋ. ನೂಕರೆ ನೀನೇ ಬಿದ್ದಿದ್ಯಾ ಗೊಂಬೆ?
ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಮೋದಿ ಇವಾಗ ಬಾವುಟ ಹಾರಿಸ್ತಾನೆ ನೋಡು. ಹ್ಞೂ ಮೋದಿ ಸಣ್ಣ ಹುಟ್ಟವ್ರೆ. ಏನದ? ಹ್ಞೂ ಡಾಕ್ಟ್ರು ಗುಡ್ರಿ 500 ರೂಪಾಯಿ, ಒಂದು 500 ರೂಪಾಯಿ ಸೆಟ್ಟಿಗೆ ಡಾಕ್ಟ್ರ್ ಆಗ್ಬಿಟ್ಟಿದ್ಯಾ? ಬಿಡ್ರಿ ಚೀ ಪಾಪ ಏನು ಅವನ್ ನೋಡು ದೇ ಮಾರ. ಏನಾಗೈತದ ಅದು? ಓಹೋ ಇದು ಅಲ್ಲೂ ಡೆಂಟಲ್ ಡಾಕ್ಟ್ರ ನೀನು? ಏನು ಎಲ್ಲ ಐಟಮು ಐತೆ, ಡೆಂಟಲಿಂದ ಹಿಡಿದು ಪ್ರತಿಯೊಂದು ಸ್ಕ್ಯಾನಿಂಗ್ ಮಾಡೋದು, ಬಿ ಪಿ ಚೆಕ್ ಮಾಡೋದು ಏನು ಇಷ್ಟೊಂದು ಫ್ಲಾಟ್ ಲೈನು ಹೋಗಿ ಫುಲ್ಲು ರೈಸ್ ಆಗ್ಬಿಟ್ಟೈತೆ. ಯಾರು ಚೆಕ್ ಮಾಡಿದೆ ರೀಸೆಂಟಾಗಿ? ಹಾಂ ಏನು ಮಾಡ್ತೀಯ ಹೇಳು ನಂಗೆ. ಅಲ್ಲಾಗ ಯಾಕೋ ಹಲ್ಲುಜ್ಬೇಕಾದ್ರೆ ಎಲ್ಲ ರಕ್ತ ಬರ್ತೈತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಹಾಂ ಇಲ್ಲೇ ಇದೀನಲ್ಲ, ಚೆಕ್ ಮಾಡು ಯಾವ್ದು ಚೆಕ್ ಮಾಡೋದು ಫಸ್ಟು? ಹಾಂ ಅದ್ರ ಚೆಕ್ ಮಾಡ್ತೀಯಾ? ಹೆಂಗೆ ಏನು ಕದು? ಓಹೋ ಅದ್ರಾಗ ಗೊತ್ತಾಗ್ತೈತೆ ನಿಂಗ? ಇದೇನಿದು? ಫ್ಯಾನ್ ಇದ್ದಂಗೈತೆ, ಫ್ಯಾನು. ಏನು ಲೈಟ್ ಬರ್ತವಿದ್ರಾಗ? ಅಮ್ಮ ನಿಜವಾದ ಡಾಕ್ಟ್ರ್ ಹತ್ರನೂ ಇಂಥ ಸೆಟ್ ಇರಲ್ಲ, ಇಷ್ಟು ಐಟಮ್ ಇರಲ್ಲ. ನೀನು ಒಬ್ಬಳು ಇಷ್ಟೊಂದು ಮಾಡ್ಕೊಂಡಿದ್ದೀಯ. ನಕುಲ್ಕ ನೆನ್ನೆ ಜ್ವರ ಬಂದಿತ್ತು ನೋಡಮ್ಮ, ಚೆಕ್ ಮಾಡಮ್ಮ. ಸಿರಪ್ ಹಾಕೈತೆ ಒಂದು 3-4 ಸರಿ. ಅವ್ನಿಗೆ ಯಾಕೋ ಮೇಲಿಲ್ಲ ನೋಡು, ತೋರಿಸ್ಕೊಳ ಡಾಕ್ಟ್ರು ಬಂದವ್ರು ನೋಡ. ಏಯ್ ಬಾ, ಇಂಜೆಕ್ಷನ್ ಚಿಕ್ಕ ಮಕ್ಳಿಗೆಲ್ಲ ಇಂಜೆಕ್ಷನ್ ಕೊಡಬಾರ್ದು ನೀನು. ಡಾಕ್ಟ್ರೇ ಅಯ್ಯ ಇವಾಗ ಚಿಕ್ಕ ಮಕ್ಳಿಗೆಲ್ಲ ಇಂಜೆಕ್ಷನ್ ಕೊಟ್ಟರೆ ನೋಡು, ಅವ್ನು ಓಡಾಬಿಟ್ಟು ಅವನು. ಏಯ್ ಡಾಕ್ಟ್ರ್ ಸ್ಪೆಥೋಸ್ಕೋಪ್ ಎತ್ಕೊಂಡು ಹೊಡಿತಾ ಇದೆಯಾ? ಬಾರಲ್ಲ ಲೇ ಬಾರಲ್ಲ. ಏಯ್ ಆಗ ಗುದ್ದದ ಹೋಗಿ ಬರೀ ಇದೆ ಗುದ್ದದೆ. ಡಾಕ್ಟ್ರೇ ನಿಮ್ಮದು ಸ್ವೆಥೋಸ್ಕೋಪ್ ಎತ್ಕೊಂಡು ಹೋಗ್ತಾವ್ ಅದೇನೇ ಇಲ್ಲಿ ತಗ್ಲಾಕಂದಿರಲ್ಲ, ಕತ್ತಕ್ಕೆ ತಗ್ಲಾಕಂದಿರಲ್ಲ, ಅದನ್ನ ಎತ್ಕೊಂಡು ಹೊಡಿತಾವ್ ನೋಡ್ರಿ. ನಾಳೆ ಎತ್ಕೊಂಬರಲ್ಲೇ ಆಮೇಲೆ ದೊಡ್ಡ ಇಂಜೆಕ್ಷನ್ ಕೊಟ್ಬಿಡ್ತಾರೆ ಡಾಕ್ಟ್ರು. ಬಾ ದೊಡ್ಡದು ಕೊಟ್ಬಿಡ್ತಾರೆ, ದನಕ್ಕೆ ಕೊಡೋದು. ಇದ್ರಾಗ ಏನು ಇದೇನಿದು? ಇನ್ನ ಡಾಕ್ಟ್ರೆ ಈಗ ಬಂದ ನೋಡು, ತಿಕ್ಕ ಬಿಟ್ಕೊಂಡು ಬಂದವನು ಕೊಟ್ಬಿಡಿ ಹಿಂಗೆ ಇಂಜೆಕ್ಷನ್. ಹೇಳ್ತೀನಿ ಡಾಕ್ಟ್ರೆ, ಹಿಂಗೆ ತಿಕ್ಕ ಬಿಟ್ಕೊಂಡು ಬಂದವ್ ಹಿಂಗೆ ಕೊಟ್ಬಿಡಿ ಇಂಜೆಕ್ಷನ್. ಅವ್ನಿಗೆ ನೆನ್ನೆಯಿಂದ ಯಾಕೆ ಲೂಸ್ ಮೋಷನ್ ಅಂತ ನೋಡ್ರಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅವ್ನ ಚಡ್ಡಿ ಇಕ್ಕಂತ ಬೇಕು ಹಾಕ್ರಿ. ನೆನ್ನೆಯಿಂದ ಯಾಕೆ ಲೂಸ್ ಮೋಷನ್ ಅಂತೇಳಿ ಅಂಗಡಿ ಮೊಟ್ಟೆ ತರಬೇಕಿತ್ತು. ಮೊಟ್ಟೆ ತರೋಣ ಅಂತ ಹೋದರೆ ಆಟೋದಲ್ಲಿ ಬಾವುಟ ಹಾರಿಸ್ಕೊಂಡು ಹೋಗ್ತಾ ಇದ್ದಾರೆ. ತ್ರಿವರ್ಣ ಧ್ವಜ ಹೆಂಗಾರು ಆಡ್ತಾ ಇದೆ ನೋಡಿ. ಮೊಟ್ಟೆ ತರೋಣ ಅಂತ ಹೋದ್ವಿ, ಮೊಟ್ಟೆ ತೊಗೊಂಡು ಅಂಗಡಿ ಕಡೆ ಬಂದ್ವಿ. ಅಂಗಡಿಯಿಂದ ಊಟ ಮಾಡೋಣ ಅಂತ ಮನೆ ಕಡೆ ಬಂದರೆ ಈ ಬಿಡ್ರಿ ಅಲ್ಲಿ ಸ್ಕೂಲ್ ಹತ್ರ ಇದು ಧ್ವಜ ಹಾರಿಸ್ತಾವ್ರು ನೋಡಿ. ಲಡ್ಡು ಇಲ್ಲ ಬಾದುಷಾ ಕೊಡ್ತಾರೆ, ಐಸ್ಕೊಂಬರಿಯ ಚಾಕ್ಲೇಟ್ ಕೊಡ್ತಾರೆ. ಹಾಂ ಡಾಕ್ಟ್ರೇ, ಛೋಟ ಡಾಕ್ಟ್ರೇ, ನೀವು ಅಮ್ಮನ ನೋಡು, ಆ ಫೋನ್ ನೋಡ್ಕೊಂಡೇ ಎದ್ಬಿಟ್ಟವಳೆ. ಯಾವುದೋ ಒಂದು ಸಿಕ್ಕಿದ್ದು ನೋಡ್ತಾ ಇರ್ತಾಳೆ, ಸಿಕ್ಕಿದ್ದೆಲ್ಲ ನೋಡ್ತಾ ಇರ್ತಾಳತ್ತ. ಅವನ ವಸ್ತುಗಳು, ಅವ್ನು ಕೊಡ್ಸಿರೋ ವಸ್ತುಗಳು ಇಷ್ಟ ಆಗಲ್ಲ. ಬೇರೆವರೆಗೂ ಇಟ್ಕೊಂಡು ಟೇಸ್ಟ್ ಮಾಡಿದ್ರೇನೆ ಅವನು, ಬೇರೆವರೆಗೂ ತಗೊಂಡು ಯೂಸ್ ಮಾಡಿದ್ರೇನೆ ಅವಂಗ. ಆಗ ಇಬ್ರು ಈಗ ಏಯ್ ಬಿಡ್ರಿ ಕೊಟ್ಬಿಡಮ್ಮ. ಅದು ಓಹೋ ಡಸ್ಟರು ಕುಡಿಲಿ ನೋಡೋಣ, ಹೆಂಗೆ ಓಡಿಸ್ತೈತೆ ನೋಡೋಣ. ಯಪ್ಪ ಏನೇನು ಬಂದ್ಬಿಟ್ಟವ್ ನೋಡು. ಇದು 200 ರೂಪಾಯಿ ಸ್ಲೇಟು. ಓಹೋ ಯಪ್ಪ ಬರಿಯಾ ಇರಮ್ಮ ಅವನ ABCD ಬರೀತಾನೆ ನೋಡೋಣ. ಇವನೇ ಬಿಡ, ಅವ್ನು ಬರೀತಾವನು ಪಾಪ, ಅವ್ನು ಕರೆಕ್ಟಾಗಿ ಬರೀತಾವನು, ABCD ಬರೀತಾವನೆ. ಅವ್ನು ಬರೀತಾವ್, ನೀನು ಬರೀತಾನೆ ಬಿಟ್ರೆ. ಹಾಂ ಎಲ್ಲ ನಾಟಕಗಳು ಮಾಡ್ತೀಯಾ ನೀನು? ಡಾಕ್ಟ್ರು ಇಲ್ಲ, ಇನ್ನೊಂದು ಟೂಲ್ ಕಿಟ್ ಇಲ್ಲ ಐತೆ ನೋಡಿ, ಎತ್ಕೊಂಡು ಡಾಕ್ಟರ್ ಸೆಟ್ಟು ಎತ್ಕೊಂಡು. ವೆರಿ ಗುಡ್ ಮನೆ, ನೀನು ಬರೀತೀನ ಬಿಟ್ರೆ.
ಸುಮ್ಮನೆ ಬರೆಯಲ್ಲ ಏನಿಲ್ಲ ನಾಟಕಗಳು ಮಾಡ್ತೀಯಾ ಪಾಪ ಬರೆಯೋನು ಹಾಳು ಮಾಡ್ತೀಯಾ ಏಯ್ ಗೊಂಬೆ ನಿನ್ನ ಬೋರ್ಡ್ ಎತ್ಕೊಂಡು ಅವ್ರು ಬರೀತಾವ್ರೆ ನೀನು ಅವರ ಆಟ ಸಾಮಾನು ಎತ್ಕೊಂಡು ಆಟ ಆಡ್ತಾ ಇದೆಯಾ ಹಾಂ ಏನಮ್ಮ ಏನದು ಏನು ದೇವ್ಗಳ್ಕ ರಂಗೋಲಿ ಬಿಡ್ಸಂಗೆ ಬಿಡಿಸಿದ್ಯಾ ನೋಡಿ ಮೌರ್ಯಣ್ಣ ಫ್ಲವರ್ ಬಿಡಿಸ್ತಾವನೆ ಕಾಲಿಫ್ಲವರಾ ಸನ್ಫ್ಲವರಾ ಸನ್ಫ್ಲವರ್ ಅದು ಸ್ವಾತಂತ್ರ್ಯ ದಿನನ ಆಚರಿಸ್ತಾ ಇದ್ದಾರೆ ಸರ್ಕಾರಿ ಶಾಲೆಯಲ್ಲಿ. ನಾವು ಆ ಚಿಕ್ಕ ವಯಸ್ಸಲ್ಲಿ ಇದೇ ಥರ ಕೂತ್ಕೊಂಡು ಅವ್ರು ಭಾಷಣ ಮಾಡೋದನ್ನ ಕೇಳ್ಕೊಂಡು ನಿದ್ದೆ ಹೋಗ್ಕೊಂಡು ತೀಟ್ಲೆ ಮಾಡಿಕೊಂಡು ಲಾಸ್ಟಲ್ಲಿ ಕೊಡೋ ಬಾದುಷನ ಲಾಡುನ ಇಸ್ಕೊಂಡು ಹೋಗ್ತಿದ್ವಿ ನೋಡಿ. ಆಗೆಲ್ಲ ನಾವು ಬ್ಯಾಂಡ್ ಶರ್ಟ್ ಬರೆಸ್ಕೊಂಡು ಊರೆಲ್ಲ ಓಡಾಡ್ತಾ ಇದ್ವಿ. ಆ ರುಚಲ್ಲಿ ಎಲ್ಲಿ ಆ ಹೊಟ್ಟೆ ಹಸ್ಕೊಂಡು ಯಾವಾಗ ಹೋಗಿ ಸ್ಕೂಲಲ್ಲಿ ಕೂತ್ಕೊಂತೀವೋ ಅನಿಸ್ತಿತ್ತು ಭಾಷಣ, ಅಟ್ಲೀಸ್ಟ್ ಭಾಷಣನ ಕೇಳೋಣ. ಇವತ್ತು ನಾನು ಒಬ್ಬ ವ್ಯಕ್ತಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲೇಬೇಕು. ಅವ್ರು ಯಾರಪ್ಪ ಅಂತಂದರೆ ಕೋಡಹಳ್ಳಿ ಅಂಗನವಾಡಿಯಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದಾರೆ. ಅವರೇ ಅರುಣಾ ಮೇಡಮ್ ಅಂತ. ಅವರು ಆ ಸ್ಕೂಲ್ಗಾಗಿ ಮತ್ತು ಆ ಮಕ್ಕಳಿಗಾಗಿ ಎಷ್ಟು ನಿಸ್ವಾರ್ಥ ಸೇವೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಂದರೆ ಪ್ರತಿಯೊಬ್ಬ ದಾನಿಗಳ ಕಡೆಯಿಂದನೂ ಕಾರ್ಪೊರೇಟ್ ಲೆವೆಲಲ್ಲಿ ನರ್ಸರಿ ಮತ್ತು ಈ ಪ್ಲೇ ಹೋಮ್ಸ್ ಎಲ್ಲ ಯಾವ್ಯಾವ ಥರ ಇರ್ತದೆ ಫೆಸಿಲಿಟಿಯಿಂದ ಅದೇ ಥರ ಆ ಅಂಗನವಾಡಿ ಕೇಂದ್ರನ ಬದಲಾಯಿಸ್ಕೊಂಡಿದ್ದಾರೆ. ಪ್ರತಿಯೊಬ್ಬ ದಾನಿಗಳ ಕಡೆಯಿಂದನೂ ಒಂದೊಂದು ಫೆಸಿಲಿಟಿ ತೊಗೊಂಡು ಆ ಅಂಗನವಾಡಿಗೆ ಪ್ರತಿಯೊಂದು ಮಕ್ಕಳಿಗೆ ಏನೇನು ಫೆಸಿಲಿಟಿ ಬೇಕೋ ಅರೇಂಜ್ ಮಾಡಿಸ್ಕೊಂಡಿದ್ದಾರೆ. ಇನ್ಕ್ಲೂಡ್ ಟಿ ವಿ ಮತ್ತು ಕೂತ್ಕೊಳ್ಳೋದಕ್ಕೆ ಚೇರ್ಸು ಮತ್ತು ಆಡೋದಕ್ಕೆ ಈ ಜಾರೋ ಬಂಡಿ ಪ್ರತಿಯೊಂದು ಅರೇಂಜ್ ಮಾಡಿಸ್ಕೊಂಡಿದ್ದಾರೆ ನೋಡಿ. ಇವತ್ತು ಇಂಡಿಪೆಂಡೆನ್ಸ್ ಡೇ, ಅದಕ್ಕೋಸ್ಕರ ಯಾರೊಬ್ಬ ದಾನಿಗಳ ಕಡೆಯಿಂದನೇ ನೋಡಿ ಪ್ರೈವೇಟ್ ಸ್ಕೂಲಲ್ಲಿ ಯಾವ ಥರ ಮಕ್ಕಳು ಯೂನಿಫಾರ್ಮ್ ಹಾಕ್ತಾರೆ ಅದೇ ಥರ ಯೂನಿಫಾರ್ಮ್ನ ಅರೇಂಜ್ ಮಾಡಿಸ್ಕೊಂಡಿದ್ದಾರೆ. ಇದೇ ಥರ ಅಂಗನವಾಡಿಯಲ್ಲಿ ಎಲ್ಲ ಅಂಗನವಾಡಿಯಲ್ಲಿ ನಿರ್ವಹಿಸ್ಕೊಂಡು ಹೋಗ್ಬಿಟ್ರೆ ಅಂಗನವಾಡಿಗಳು ಬೆಳೀತವೆ ಮತ್ತು ಯಾರೇ ಪೋಷಕರು ಅಂಗನವಾಡಿಗೆ ಮಕ್ಕಳನ್ನ ಕಳಿಸೋದಕ್ಕೆ ಭಯ ಬೀಳೋದೇ ಇಲ್ಲ. ಏನೋ ಇವತ್ತು ಯೂನಿಫಾರ್ಮು ಹೊಸ ಶೂ ಹಾಕೊಂಬಿಟ್ಟಿದ್ದೆ ಅಂತ ಅವನ್ನ ಅಣಗಿಸ್ತಾವಳೆ. ಹಲ್ಲುಗಳೇ ಜುಮ್ಮಂತಾವಲ್ಲ, ಬರೀ ಮೂಳೆನೇ ಸಿಗ್ತೈತ್ಲಿ ಮರ, ಬರೀ ಮೂಳೆನೇ ಸಿಗ್ತೈತಿ ನಿಮ್ಮ ಬಾಡಿ ಒಳಗೆ. ಏನ ಬೈಕ ಏನ್ ತಗ್ಲಾಕ? ಹಾಂ ವೈರಾ ಓ ಅದು ಹೆಲ್ಮೆಟ್ ಹಾಕಣಕಪ್ಪು, ಹೆಲ್ಮೆಟ್ ತಗ್ಲಾಕವು ನಿಂಗೆ ಕೊಟ್ಬಿಟ್ಟು ನಾನೇ ತಗ್ಲಿ. ಓ ಬೇಕಾದ್ರೆ ಒಂದು ಟೈನ್ ದಾರ ಕಟ್ಕೊಡ್ತೀನಿ, ಟೈನ್ ದಾರ ಕಟ್ಕೊಂಬಿಡು. ಹಾಂ ನೀನು ಬರೀ ಇದೆ ಮೌರ್ಯ, ಬೇರೆಯವ್ರು ಕಂಡವ್ರ ವಸ್ತುಗಳ ಮೇಲೆ ಕಣ್ಣಾಗ್ತಾ ಇರ್ತೀಯ. ನಿನ್ನ ಹತ್ರ ಇರೋದ್ರೆ ಸ್ಯಾಟಿಸ್ಫೈಡೇ ಪಡಲ್ಲ ನೀನು ಅಲ್ಲ. ಹಾಂ ನೋಡು ಅವನೇನು ಮೊಟ್ಟೆ ಕೊಡ್ತಾನೆ ತಿನ್ನೋ. ಹಾಂ ಮೊಟ್ಟೆ ತಿನ್ಬೇಡ, ಕುರ್ಕುರಿ ಕೊಳ್ಳೇನೋ ಇನ್ನೊಂದು ಹೇಳು. ಹಾಂ ಅದು ತರಕಾರಿ ಮೊಟ್ಟೆ ಹಣ್ಣು ಏನೂ ಆಗಲ್ಲ, ಬಾಡಿ ಒಳಕೋಯೇ ಹೋಗಲ್ಲ. ದೇ ಬಿಡ್ರಿ ಅಲ್ಲೋಡು, ಅಯ್ಯ ಮನೆ ಒಳಗೆ ಗುಡ್ಸ್ಕೊಂಡು ಹೋಗ್ಬಿಡು ಹೇಳ್ತೀನಿ. ಅಯ್ಯೋಳ ಅಮ್ಮ ಮೊಟ್ಟೆ ರೇಟ್ ಎಷ್ಟು ಗೊತ್ತಾ? ಹಾಂ ಗುಡ್ಸು ಎಲ್ಲ ಮನೆ ಬಾಗಿಲು ಗುಡ್ಸು. ಬತ್ತಾಳಿರು ನಿಮ್ಮ ಅಮ್ಮನ ಬತ್ತಾಳಿರು. ಏ ಪಲ್ಲವಿ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಪಲ್ಲವಿ ಅವು ಮೊಟ್ಟೆ ತಿಂದಿರನೇ ಈ ಬಾಡಿ ಸ್ಟಿಲ್ ಬಾಡಿ ಒಂದು. ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ ತೊಲೆ ಅದಕ್ಕೆ ಬಾಡಿ ಒಳಗೆ ಅಕ್ಸೆಪ್ಟೇ ಆಗಲ್ಲ ಮೊಟ್ಟೆ ತರಕಾರಿಗಳು ಹಣ್ಣುಗಳು ಅಲ್ಲ ಮನೆ. ಇವ್ರನ್ನೆಲ್ಲ ಸ್ವಲ್ಪ ಆಟ ಆಡಿಸ್ಕೊಂಡು ಮತ್ತು ಗೋಳೈಕೊಂಡು ನಾನು ಹೊಟ್ಟಿದ್ದೆ ಬೆಂಗಳೂರು ಕಡೆಗೆ. ಏನಪ್ಪ ಅಂತಂದರೆ ನಮ್ಮ ಮಿಸ್ಸಸ್ ಅವ್ರ ಮನೆ ಕಡೆ ಹೋಗ್ಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರೋಣ ಅಂತ ಹೊರಟೆ. ಬರ್ತಾ ಬರ್ತಾ ನೋಡಿದ್ರೆ ಏನು ಗುರು, ಮೊದಲೆಲ್ಲ ಹೆಬ್ಬಾಳ ಹತ್ತತ್ರ ಟ್ರಾಫಿಕ್ ಆಗ್ತಿತ್ತು ಫುಲ್ಲು. ಈಗ ಮೇಕ್ರಿ ಸರ್ಕಲ್ ಹತ್ತತ್ರ ಫುಲ್ಲು ಟ್ರಾಫಿಕ್ ಆಗೋಗುತ್ತೆ, ಅದೇನಕ್ಕಂತ ಗೊತ್ತಿಲ್ಲ. ಅದನ್ನೆಲ್ಲ ನೋಡ್ಕೊಂಡು ಮುಂದೆ ಬಂದರೆ ಚಾಲುಕ್ಯ ಸರ್ಕಲಲ್ಲಂತೂ ಫುಲ್ಲು ನಮ್ಮ ದೇಶದ ಬಾವುಟಗಳಂತೂ ರಾರಾಜಿಸ್ತಾ ಇದ್ದಾವೆ. ಅಟ್ಲೀಸ್ಟು ವರ್ಷಕ್ಕೆ ಒಂದು ಸರಿ ಆದರೂ ನಮ್ಮ ಜನ ದೇಶದ ಭಕ್ತಿ ತೋರಿಸ್ತಾರೆ ಅಂತ ಗೊತ್ತಾಯಿತು. ಬಟ್ ಎಲ್ರಿಗೂ ಇದು ಅನ್ವಯ ಆಗೋದಿಲ್ಲ. ಅವರವರ ದೇಶಭಕ್ತಿ ಅವ್ರ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಅದರಲ್ಲೂ ನಮ್ಮ ಆಟೋ ಚಾಲಕರು ಯಾವುದೇ ಒಂದು ಕನ್ನಡ ರಾಜ್ಯೋತ್ಸವ ಆಗಲಿ ಮತ್ತು ಸ್ವಾತಂತ್ರ್ಯ ದಿನನ ಆಚರಿಸೋದು ಒಂದು ಲೆವೆಲ್ಲೇ ಬೇರೆ ನೋಡಿ. ಯಾರೋ ಆಟೋ ಚಾಲಕರು ನಮ್ಮ RCB ಟೀಮ್ ಬಾವುಟ ಮತ್ತು ನಮ್ಮ ದೇಶದ ಬಾವುಟನ ತಗಲಾಕೊಂಡು ಟೀಮ್ ಸ್ಪಿರಿಟು ಮತ್ತು ನ್ಯಾಷನಲ್ ಸ್ಪಿರಿಟ್ನ ಎರಡನ್ನೂ ತೋರಿಸ್ತಾ ಇದ್ದಾರೆ. ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾ ಮನೆ ಕಡೆ ಬಂದ್ವಿ. ಮನೆ ಕಡೆಯಿಂದ ಗೋಪಾಲನ್ ಮಾಲ್ಗೆ ಬಂದ್ವಿ. ಏನಕ್ಕಪ್ಪ ಅಂತಂದರೆ ಡಿಮಾರ್ಟಲ್ಲಿ ಸ್ವಲ್ಪ ಐಟಮ್ ತೊಗೊಬೇಕು ಅಂತಂದರು, ಅದಕ್ಕೆ ಬಂದ್ವಿ. ಇಲ್ಲಿ ನೋಡಿದ್ರೆ ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಏನಪ್ಪ ಅಂತಂದರೆ ಇಂಡಿಯಾ ಗೇಟ್ಗೆ ಯಾರೂ ಹೋಗೋಕ್ಕಾಗಲ್ಲ, ಎಲ್ಲರೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಇಂಡಿಯಾ ಗೇಟ್ನ ಇಲ್ಲಿಗೆ ತರಿಸ್ಬಿಟ್ಟಿದ್ರು. ತುಂಬ ಚೆನ್ನಾಗಿ ಮಾಡಿದರು ಸೆಲೆಬ್ರೇಷನ್ನು ಮತ್ತು ಆರ್ಗನೈಸೇಷನ್.
ಈ ನನ್ನ ಮಗ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನೋಡ್ರಿ ಏನೋ ಕಲರ್ ಗೊಂಬೆಗಳು ಕಾಣಿಸ್ತವೆ ಅಂದ್ಬಿಟ್ಟು ಹೋಯ್ತಾ ಇದ್ದಾನೆ. ಅವನಿಗೆ ಗೊತ್ತಿಲ್ಲ ಅಲ್ಲಿ ಕಾಸು ಹಾಕಿ ಗೇಮ್ ಆಡಿ ಗೆಲ್ಬೇಕು ಅಂತ. ಡಿ ಮಾರ್ಟ್ ಒಳಗಡೆ ಎಂಟ್ರಿ ಕೊಟ್ವಿ. ಏನ್ ಗುರು ಜನ ಇವತ್ತು ಇಂಡಿಪೆಂಡೆನ್ಸ್ ಡೇ ಲೀವ್ ಅಂದ್ಬಿಟ್ಟು ಇರೋ ಬರೋ ಎಲ್ಲ ಜನ ಬಂದ್ಬಿಟ್ಟವ್ರೆ. ಈ ನನ್ನ ಮಗ ಬಿಟ್ಟರೆ ಸಿಗಲ್ಲ ಅಂದ್ಬಿಟ್ಟು ಕೈ ಹಿಡ್ಕೊಂಡೆ ಓಡಾಡ್ತಾ ಇದ್ದೀನಿ. ನಮ್ಮ ಕಡೆ ಡಿ ಮಾರ್ಟ್ಗಳು ಬೇರೆ, ಈ ಕಡೆ ಡಿ ಮಾರ್ಟೇ ಬೇರೆ. ಯಪ್ಪ ಜನ ನೋಡಿ. ಈ ಸೋಪುಗಳಂತೂ ಈ ಥರ ಸೋಪುಗಳು ಒಳ್ಳೆ ಕೇಕ್ ಬಾಕ್ಸ್ಗಳು ಕಾಣಿಸ್ತವೆ. ಆ ಡಿಫ್ರೆಂಟ್ ಬಿಸ್ಕೆಟ್ಗಳಂತೂ ಚೀನಾ ಗೋಡೆ ಇದ್ದಂಗೆ ಜೋಡಿಸ್ಬಿಟ್ಟವ್ರೆ. ಡಿ ಮಾರ್ಟಿಂದ ಆಚೆ ಬಂದೆ, ಯಾವುದೋ ಗೇಮ್ ಆರ್ಗನೈಸ್ ಆಗಿತ್ತು. ನೋಡಿದ್ರೆ ನನ್ನೇ ಸೆಲೆಕ್ಟ್ ಮಾಡ್ಬಿಡೋದ. ನೋಡಿ ನಾನು ಸೋತೆ ಅಂದ್ಬಿಟ್ಟು ಕ್ಯಾಮ್ರಾ ಕೆಳಗಡೆ ನಿಲ್ಲಿಸ್ಬಿಟ್ಲು ಕುಳ್ಳಿ. ನಾನು ರನ್ನರ್ ಅಫ್ ಆದೆ. ಯಾರೋ ಒಬ್ರು ಹಿಂದಿಯವರು ಗೆದ್ದರು. ಅವ್ರಿಗೆ ಒಂದು ಮಿರಿಂಡ ಟಿನ್ ಸಿಕ್ತು. ನನಗೆ 5 ರೂಪಾಯಿನೋ 2 ಡೈರಿ ಮಿಲ್ಕ್ ಚಾಕ್ಲೇಟ್ ಸಿಕ್ತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.